ಏನ್ರಿ ನಮ್ಗೆ ಯಾರಿಗಾರು ಜೀವನ ಅಂದ್ರೆ ಏನು ಗೊತ್ತದನ್ರಿ? ಸುಮ್ಮನೆ ನಮಗೆ ಹೆಣ್ಮಕ್ಳಿಗೆ ಕೇಳ್ತೀನಿ, ಜೀವನ ಅಂದ್ರೆ ಏನು? ನಮ್ಮದೇ ಹತ್ರ ಜೀವನ ಮುಂಜಾನೆ ಹೇಳ್ತೀವಿ, ಮೈ ತೊಗೋತೀವಿ, ಅಡುಗೆ ಮಾಡ್ತೀವಿ, ಗಂಡೆಗೆ ಉಣಿಸ್ತೀವಿ, ಮಕ್ಕಳಿಗೆ ಉಣಿಸ್ತೀವಿ, ಅವೆಲ್ಲ ಉಂಡು ಹೊರಗೆ ಅದು ಅಂತಂದ್ರೆ ನಾವೇ ಉಂಡು ಅಂದ್ರೆ ಟಿ ವಿ ಮುಂದೆ ಕೂತು ಧಾರಾವಾಹಿ ನೋಡಿದೆವು ಅಂದ್ರೆ ಮುಗಿದು. ಯಾಕಂದ್ರೆ ಹೆಣ್ಮಕ್ಳ ಜೀವನ ಇಟ್ಟೇನು ನಿಮ್ಗೆ? ಇನ್ನು ಗಂಡು ಮಕ್ಳಿಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ನಮ್ಮದೇ ಹತ್ರ ಜೀವನ ನಿಮ್ಮ ಅಪ್ಪ ಅವರು. ಏನು ಹೇಳ್ತೀವಿ, ಮೈ ತೊಗೋತೀವಿ, ಹೆಣ್ಣು ಅಡುಗೆ ಮಾಡಿಟ್ಟಿರ್ತಾಳ, ಆನಂದ ಊಟ ಮಾಡ್ತೀವಿ, ಹೊಲಕ್ಕೆ ಹೋಗೋರು ಅಂದ್ರೆ ಹೊಲಕ್ಕೆ ಹೋಗ್ತೀವಿ, ನೌಕರಿಗೆ ಹೋಗೋರು ನೌಕರಿಗೆ ಹೋಗ್ತೀವಿ, ಮತ್ತೆ ಸಂಜೆಗೆ ಬಂದು ಉಂಡು ಮಕ್ಕೊಂಡೆ ಬಂದು ನಮ್ಮ ಜೀವನ ಮುಗಿದೋಯ್ತು. ಹೌದಲ್ರಿ? ಇದೇ ಮಾತನ್ನ ರಾಮಕೃಷ್ಣ ಪರಮಹಂಸರಿಂದ ಕೇಳಿದ್ರತ್ತೆ. ಏನ್ರಿ 100 ಜನರಂದು ಶಿಷ್ಯಂದ್ರಿದ್ರು. ಆ 100 ಜನ ಶಿಷ್ಯಂದ್ರ ಒಳಗ ಹಿಂಗೆ ಪ್ರತಿನಿತ್ಯ ಅನ್ಕೊಂಡ ಪ್ರವಚನ ನಡೀತಿತ್ತು. ನಿಮ್ಮಲ್ಲಿ ಹೆಂಗ ವರ್ಷಕ್ಕೆ 11 ದಿವಸ ಹಚ್ತಿರಲ್ಲ, ಆದ್ರೆ ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗ ನಿತ್ಯ ಅನ್ಕೊಂಡ ಸಾಯಂಕಾಲದಿಂದ ಪ್ರವಚನ ನಡೀತಿತ್ತು, ಪಾಠ ಪ್ರವಚನ ನಿತ್ಯ ಅನ್ಕೊಂಡ ನಡೀತಿತ್ತು. ಸಾವಿರ ಜನ ಬಂದ ಅಂದ್ರೆ ರಾಮಕೃಷ್ಣ ಪರಮಹಂಸರ ಅಂತಂದ್ರೆ ಯಾರು ಗೊತ್ತದ ನಿಮಗ? ಏನ್ರಿ ಸ್ವಾಮಿ ವಿವೇಕಾನಂದ್ರ ಗೊತ್ತದ ನಿಮಗ? ಯಾಕ್ರಿ ಸ್ವಾಮಿ ವಿವೇಕಾನಂದ್ರ ಹೆಸರು ಕೇಳಿರಿ, ಸ್ವಾಮಿ ವಿವೇಕಾನಂದ್ರ ಜಯಂತಿ ಮಾಡ್ತೀರಿ, ಯಾಕೆ ಮಾಡ್ತೀರಿ ತಿಳ್ಕೊಂಡ ಕೇಳಿದ್ರ ಆ ಸ್ವಾಮಿ ವಿವೇಕಾನಂದನ ಹೆಸರು ನಮಗೆ ಯಾಕೆ ನೆನಪಾದ ತಿಳ್ಕೊಂಡ ಕೇಳಿದ್ರ, ಸ್ವಾಮಿ ವಿವೇಕಾನಂದ ಒಬ್ಬ ಸಂತನಾಗಿದ್ರು ಕೂಡ ಒಬ್ಬ ಮಹಾಜ್ಞಾನಿ ಅಂತಕ್ಕಂಥ ಏನ್ರಿ ಇಡೀ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವ ತುಂಬ ಸಾರಿರ್ತಕ್ಕಂಥ ಕೀರ್ತಿ ಅದು ಸ್ವಾಮಿ ವಿವೇಕಾನಂದರನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಸಿಗಲ್ಲ. ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿ, ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಹೆಣ್ಣಿಗೆ ಗೌರವ ಕೊಡ್ತಕ್ಕಂಥದನ್ನ, ಏನ್ರಿ ನಾವು ಹೆಣ್ಣ ಪೂಜೆ ಮಾಡ್ತಕ್ಕಂಥದನ್ನ, ಈ ಎಲ್ಲ ಸಂಸ್ಕೃತಿಗಳನ್ನ ಇನ್ನೊಂದು ದೇಶದೊಳಗೆ ಸಾರಿರ್ತಕ್ಕಂಥ ಕೀರ್ತಿ ಅದು ಸ್ವಾಮಿ ವಿವೇಕಾನಂದರಿಗೆ ಅಂತ ಸಂತದೆ. ಅಂತ ಸ್ವಾಮಿ ವಿವೇಕಾನಂದರು ಇಟ್ಟು ಜ್ಞಾನಿ ಇರ್ಬೇಕಾದ್ರ ಇವನು ಗುರುಗಳಾಗಿರ್ತಕ್ಕಂಥವ್ರು ರಾಮಕೃಷ್ಣ ಪರಮಹಂಸರು. ನೋಡ್ರಿ ಅವ್ರೆಟ್ಟು ಜ್ಞಾನಿ ಇರ್ಬೇಕ್ರಿ. ಸ್ವಾಮಿ ವಿವೇಕಾನಂದ್ರ ಇಟ್ಟು ಜ್ಞಾನಿ ಇದ್ರ ಇನ್ನು ರಾಮಕೃಷ್ಣ ಪರಮಹಂಸರಿಂದ ಎಟ್ಟು ಜ್ಞಾನಿ ಇರ್ಲಿಕ್ಕಿಲ್ಲ. ಅವಂತ ರಾಮಕೃಷ್ಣ ಪರಮಹಂಸರ ಹಿಂಗ ಪ್ರವಚನ ಮಾಡ್ತಾ ಇರುವಂತ ಪ್ರಸಂಗದೊಳಗ ರಾಮಕೃಷ್ಣ ಪರಮಹಂಸರು ಒಂದು ಪ್ರಶ್ನೆ ಕೇಳ್ತಾರೆ, ಜಿಂದಗಿ ಬೋಲೆತ್ತು ಕ್ಯಾ ಹೈ? ಇಟೆ ಈಗ ನಾ ಕೇಳಿದ್ನಲ್ಲ, 100 ಜನರನ್ನ ಕುತ್ಕೊಂಡಾರೆ, ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ರಾಮಕೃಷ್ಣ ಪರಮಹಂಸರು ಜಿಂದಗಿ ಬೋಲೆತ್ತು ಕ್ಯಾ ಹೈ ಹತ್ತಿಕೊಂಡ್ರು. ಯಾರು ಉತ್ತರ ಕೊಡಕ್ಕಾಗಲಿಲ್ಲ. ಈಗ ನಾ ಕೇಳದೆ ನಿಮ್ಗ, ಯಾರು ಹೇಳಿದ್ರಿ? ಯಾರು ಕೂಡ ಹೇಳಲಿಲ್ಲ. 15 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು, ಹಿಂಗೆಲ್ಲ ಒಬ್ರು ಮುಖ ಒಬ್ರು ನೋಡ್ಕೋತ ಕುತ್ಕೊಳ್ಳೋದ್ರೊಳಗ ಕೊನೆದಾಗಿಂದ ಒಬ್ಬ 30 ವರ್ಷದ ತರುಣ ಒಬ್ಬ ಎದ್ದು ನಿಂತ. ಅವನು ಹೆಂಗೆದ್ದ? ಎದ್ದು ನಿಂತ್ಕೊಂಡ, ಮಹಾರಾಜ್ ಅವ್ರೇಕ್ ಬಾರ್ ಪೂಚೆ ಅನ್ನೋದು. ಇನ್ನೊಂದ್ಸರಿ ಕೇಳ್ರಿ. ಅವಾಗಿಂದ ರಾಮಕೃಷ್ಣ ಪರಮಹಂಸರು ನಕ್ಕೊಂತ ಕೇಳ್ತಾರೆ, ಜಿಂದಗಿ ಬೋಲೆತ್ತು ಕ್ಯಾ ಹೈ ಅನ್ನೋದು. ಅವಾಗವ ಹೆಂಗ ರಾಮಕೃಷ್ಣ ಪರಮಹಂಸರಿಂದ ನಕ್ಕೋಂತಂದ ಜಿಂದಗಿ ಬೋಲೆತ್ತು ಕ್ಯಾ ಹೈ ಎತ್ತಕೊಂಡ್ರ ಅವನು ನಕ್ಕೋತಂದ ಉತ್ತರ ಕೊಟ್ಟನಂತ, ಮಹಾರಾಜ್ ಜಿಂದಗಿ ಬೋಲೆತ್ತು ಕ್ಯಾ ಹೈ? ಕಾನಾ ಪೀನಾ ಮೋಜ್ ಮಸ್ತಿ ಕರ್ನ ಎಕ್ ದಿನ ಚಲೆ ಜಾನ. ನೋಡ್ರಿ ಉತ್ತರ ಹೆಂಗೆ ಕೊಡ್ತಾನ ಅವ ಏನಂತಾನ, ಜೀವನ ಅಂದ್ರೆ ಏನದ? ಉಣೋದದ, ತಿನ್ನೋದದ, ಮೋಜ್ ಮಸ್ತಿ ಮಾಡೋದದ, ಕುಡಿಬಾರ್ದು ಕುಡಿಯೋದದ, ತಿನ್ನಬಾರ್ದಿಂದ ತಿಂದು ಒಂದು ದಿವಸ ಸತ್ತು ಹೋಗ್ಬಿಟ್ಟೇವೆ ಅಂದ್ರೆ ನಮ್ಮ ಜೀವನ ಮುಗಿದು ಹೋಗ್ಬಿಡುತ್ತೆ. ರಾಮಕೃಷ್ಣ ಪರಮಹಂಸರು ಅಂತಾರೆ, ಗದೆ ಬಿ ಕರ್ತಾ ಅಂದ್ರ ಏನ್ರಿ? ತಿನ್ನೋದು ಉಣೋದು ಮೋಜ್ ಮಸ್ತಿ ಮಾಡೋದು ಇದು ಕತ್ತಿನೂ ಮಾಡ್ತದ, ನೀ ಏನು ಹೊಸದು ಮಾಡ್ತಿ? ಯಾಕ್ರಿ ದನಗಳು ತಿಂತಾವಿಲ್ಲ, ಈಟ ಯಾವಾಗ ತಿಂತಾವ ಅಂತಾರ, ನಾವಿಟ್ಟು ಉಣ್ತೀವಿ ಅಂತೀವಿ. ಅದು ಸಂಸ್ಕಾರ ಇದ್ದು ಮನ್ಯಾಗ ಉಣ್ತೀವಿ ಅಂತೀವಿ. ಅದು ಸಂಸ್ಕಾರ ಇಲ್ಲಾರ್ದ ಮನ್ಯಾಗ ಬಾ ಕೂಳು ತಿನ್ ಬಾ, ಯಾಕ್ರಿ ಅಂತಾವ? ಸಂಸ್ಕಾರ ಇಲ್ಲಾರ್ದ ಮನ್ಯಾಗ ಅಂತಾರಲ್ರಿ ಕೂಳು ತಿನ್ ಬಾ. ಇನ್ನು ಚಲೋ ಸಂಸ್ಕಾರ ಇದ್ದ ಮನೆಯಾಗ ಜರ ಊಟ ಮಾಡ್ಬಾ ಅಂತಾರ. ಇನ್ನು ಅದಕ್ಕಿಂತ ಸಂಸ್ಕಾರ ಇದ್ದ ಮನ್ಯಾಗ ಪ್ರಸಾದ ಮಾಡ್ಬಾ ಅಂತಾರ. 3 ಒಂದೇ. ಹಾಡು ಸಂಸ್ಕಾರ ಬೇಕಲ್ರಿ. ಈಟೆ ನಾವೆಂದ ಉಣ್ತೀವಿ ಎತ್ತಿಕೊಂಡಂತೀವಿ, ಪ್ರಾಣಿಗಳಿಂದ ತಿಂತಾವ ಅಂತಾರ. ಹೌದಿಲ್ರಿ? ಪ್ರಾಣಿಗಳು ತಿಂತಾವ ಅಂತಂತಾರಲ್ಲ, ಅವು ಹುಲ್ಲರಿ ತಿಂತಾವ, ಕಣಿಕೇರಿ ತಿಂತಾವ, ಏನರಿ ತಿಂತಾವ ಅಂತಾರ. ನಾವು ಉಣ್ತೀವಿ ಅಂತೀವಿ. ಯಾಕಂದ್ರೆ ನಾವು ಗುಲಾಬ್ ಜಾಮೂನ್ ತಿಂತೀವಿ, ಮೈಸೂರು ಪಾಕ್ ತಿಂತೀವಿ, ಏನು ಚಲೋದ ಮಾಡ್ಕೊಂಡು ನಾವು ಏನು ತಿಂತೀವಲ್ಲ ಏನ್ರಿ, ನಾವು ತಿಂತೀವಿ, ಆ ಪ್ರಾಣಿನೂ ಕೂಡ ತಿಂತಾವ. ಒಂದು ವ್ಯತ್ಯಾಸ ಏನದ ತಿಳ್ಕೊಂಡ ಕೇಳಿದ್ರೆ ಲಕ್ಷ್ಯ ಇರಲಿ ನಿಮಗೆ. ಈ ಪ್ರಾಣಿಗಳಿಗೆ ನಮಗೆ ವ್ಯತ್ಯಾಸ ಏನದ? ನಮ್ಮ ಪ್ರಾಣಿಗಳು ಉಣ್ಣಂಗಾರೆ ನಮ್ಗೆ ಉಣ್ಣಕ್ಕೆ ಬರ್ತದೇನ್ರಿ? ಪ್ರಾಣಿಗಳು ತಿನ್ನಂಗೆ ನಮ್ಗೆ ತಿನ್ನಕ್ಕೆ ಬರ್ತದ? ತಿನ್ನೋದ್ರಾಗ ನಾವು ದೊಡ್ಡವರಲ್ಲ. ಕಲ್ಪನೆ ಇರಲಿ. ಒಂದು ಮಾತು ಹೇಳ್ತಿದ್ರು, ಊಟ ಬಲ್ಲವನಿಗೆ ಅಂದ ರೋಗ ಇಲ್ಲ, ಮಾತು ಬಲ್ಲವನಿಗೆ ಅಂದ ಜಗಳಿಲ್ಲ. ಯಾವ ಮಾತಾಡೋದು ಕಲ್ತಾನ ಅವನಿಗೆ ಜಗಳ ಬರಲ್ಲ, ಯಾವ ಉಣುದನ್ನು ಕಲ್ತಾನಲ್ಲ ಅವನಿಗೆ ರೋಗ ಬರಂಗಿಲ್ಲ. ಮತ್ತು ಈಗ ಪ್ರಾಣಿಗಳಿಗೆ ರೋಗ ಹೆಚ್ಚದವೇನು, ಮನುಷ್ಯಗೆ ರೋಗ ಹೆಚ್ಚವ್ರಿ? ನಿಮ್ಮ ಅಕ್ಕಲಕೋಟೆ ತಾಲೂಕಿನಾಗ ಅಂದ ದನ ದವಾಖಾನೆ ಹೆಚ್ಚವನು, ಮನುಷ್ಯರ ದವಾಖಾನೆ ಹೆಚ್ಚವ.
ನಿಮ್ಮ ಸೊಲ್ಲಾಪುರ ಜಿಲ್ಲಾದಾಗ ಯಾರು ದವಾಖಾನೆ ಹತ್ತವ್ರಿ? ಮನುಷ್ಯರು ಅವ. ಯಾಕಂದ್ರೆ ಎಲ್ಲ ರೋಗ ಇವಕ್ಕೆ ಅದ. ಎಲ್ಲ ರೋಗಗಳು ಕೂಡ ಮನುಷ್ಯನಿಗೆ ಅದಾವ. ಯಾಕೆ ಮನುಷ್ಯನಿಗೆ ಅದಾವ ತಿಳ್ಕೊಳೋದಕ್ಕೆ ಕೇಳಿದ್ರೆ, ಪ್ರಾಣಿಗಳು ತಿನ್ನೋದನ್ನು ಕಲ್ತಾವ, ನಾವು ತಿನ್ನೋದನ್ನು ಕಲ್ತಿಲ್ಲ. ನಾವು ಯಾರ್ದಾರ ಲಗ್ನ ಕುಬಸ ತೊಟ್ಲ ಎತ್ತು ಯಾರ್ದಾರ ಮನೆಗೆ ಹೋಗಿದ್ದೋ ಪುಗ್ಸೆಟ್ಟಿ ಊಟ ಅಂದ್ರೆ ತಿಂದೇ ತಿನ್ನೋದು. ಯಾರ್ದಾರ ಪುಗ್ಸೆಟ್ಟಿ ಲಗ್ನ ಮುಹೂರ್ತ ಇರ್ತಾವಲ್ಲ, ತಿನ್ನೋದು. ಅವ ಮಗ್ಲಿದ್ದ ಹೇಳ್ತಾನೆ, ಅಲ್ಲೋ ನಿನಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆಲ್ಲ ಗುಳಿಗೆ ಬಂದವ, ಗೋಳಿಗೆ ಬಂದ ಹಂಗೆ ತಿಂದು ಮನೆಗೆ ಬರೋದು. ಬಂದು ಹೆಣ್ತಿ ಹೇಳೋದು, ಯಾಕೋ ಇವತ್ತು ಹೊಟ್ಟೆ ನೆಟ್ಟುಂಟು ನನಗೆ, ಹೊಟ್ಟೆ ಬಾರ್ಸ ತಿನ್ನೋದು 50 ರೂಪಾಯಿದು, ದವಾಖಾನೆಗೆ ಹಾಕೋದು 500 ರೂಪಾಯಿ. ಎಷ್ಟು ರೋಗಗಳು ಅವ್ರಿ? ಎಲ್ಲ ರೋಗನು ಕೂಡ ಮನುಷ್ಯನಿಗೆ ಅದಾವ. ಎಲ್ಲರೂ ನೀವು ಕೇಳಿರೇನು? ಇಲ್ರಿ ಬಣಜಗೋಳ ಗ್ರಾಮದ ನೀವು ಅನ್ಬೋದು, ಇಲ್ರಿ ನಮ್ಮ 3 ಗೌಡ್ರ ಎಮ್ಮಿಗೆ BP ಆಗ್ಯದ ಅಂತ ಕೇಳಿವನು ಏನ್ರಿ? ನಮ್ಮ 3 ಸಾವುಕಾರನ ಕ್ವಾಣೆಗೆ ಅಂದ್ರೆ ಶುಗರ್ ಆಗ್ಯದ ಅಂತ ಕೇಳಿ ಎಲ್ಲರೂ ಕೇಳಿವ್ರಿ? ಇಲ್ರಿ ಮೊನ್ನೆ ಅಂದ್ರೆ ಶುಗರ್ ಆಗ್ಯದ, ಚಕ್ರ ಬಂದು ಬಿತ್ತು ನಮ್ಮ ಎಮ್ಮೆ. ಇದು ಬೀಳದೆ. ಇದು ಯಾರು ಎಷ್ಟು ಡಾಕ್ಟ್ರುಗಳು, ಕೈ ಡಾಕ್ಟ್ರ್ ಬೇರೆ, ಕಾಲಿನ ಡಾಕ್ಟ್ರ್ ಬೇರೆ, ಕಣ್ಣಿನ ಡಾಕ್ಟ್ರ್ ಬೇರೆ, ಹಲ್ಲಿನ ಡಾಕ್ಟ್ರ್ ಬೇರೆ, ಮೂಗಿನ ಡಾಕ್ಟ್ರ್ ಬೇರೆ, ಕಿವಿ ಡಾಕ್ಟ್ರ್ ಬೇರೆ ಏನ್ರಿ, ಕೂದಲು ಡಾಕ್ಟ್ರ್ ಬೇರೆ, ಚರ್ಮದ ಡಾಕ್ಟ್ರ್ ಬೇರೆ, ಹಡ್ಡಿ ಡಾಕ್ಟ್ರ್ ಬೇರೆ, ಒಳಗಿನಿಂದ ನಸೆ ಡಾಕ್ಟ್ರ್ ಬೇರೆ, ಎಷ್ಟು ಮಂದಿ. ಇಷ್ಟೆಲ್ಲ ರೋಗಗಳು ಎದಕ್ಕೆ ಬರ್ತಾವ ತಗೊಂಡ ಕೇಳಿದ್ರೆ ಒಂದು ಮಾತು ನೀವು ತಿಳ್ಕೋಬೇಕು, ಮಿತವ್ಯಯ ಆಹಾರ ಆರೋಗ್ಯಕ್ಕೆ ಹಿತಕರ. ಏನ್ರಿ, ನಮಗೆ ರೋಗಗಳು ಯಾಕೆ ಬರ್ತಾವ ತಗೊಂಡ ಕೇಳಿದ್ರೆ, ಯಾವ ಮನುಷ್ಯನಿಗೆ ಅಂದ್ರೆ ಶುಗರ್ ಬರ್ತದ ಅಂತಂದ್ರೆ ನಾವು ಉಣೋದು ಕಲ್ತಿಲ್ಲ. ಯಾವ ಮನುಷ್ಯನಿಗೆ ಅಂದ್ರೆ BP ಬರ್ತದ ತಿಳ್ಕೊಂಡ್ರೆ ನಾವು ಉಣೋದು ಕಲ್ತಿಲ್ಲ. ಯಾಕಂದ್ರೆ ಊಟದೊಳಗೇನೆ ಅದ, ಸ್ವಲ್ಪ ಊಟ ಮಾಡಬೇಕು. ಏನ್ರಿ, ನಾವು ಪುಗ್ಸೆಡೆ ಸಿಗ್ತದ ತಿಳ್ಕೊಂಡ್ರೆ ಕಣ್ಣಂಗೆ ತಿಂದಿವಿ ತಿಳ್ಕೊಂಡ್ರೆ BP ಬರ್ತದ, ಶುಗರ್ ಬರ್ತದ, ಎಲ್ಲ ರೋಗಗಳು ಬರ್ತಾವ. ಆದ್ರೆ ಪ್ರಾಣಿಗಳಿಗಂದ್ರೆ ಯಾವ ರೋಗನು ಕೂಡ ಇಲ್ಲ. ಯಾಕ? ಅವು ತಿನ್ನೋದನ್ನು ಕಲ್ತಾವ. ಬೇಡ, ನಿದ್ದೆ ಮಾಡೋದ್ರಾಗ ನಾವು ದೊಡ್ಡವ್ರೇನು? ನಾನು ನಿಮಗೆ ಕೇಳ್ತೀನಿ, ನಿದ್ದೆ ಮಾಡೋದ್ರಾಗ ದೊಡ್ಡವ್ರನ್ನು ಹೇಳ್ರಿ ನೋಡೋಣ. ಪ್ರಾಣಿಗಳು ಮಕ್ಕೊಳಗೆ ಬರ್ತದ? ಪ್ರಾಣಿಗಳಿಗಂದ ಒಂದು ಗೂಟಕ್ಕಿಂದ ಕಟ್ಟಿದ್ರೆ ಬೆಳಗಾನ ಅಲ್ಲೇ ಇರ್ತದೆ. ನಾವು ಹಂಗಲ್ಲ, ಮಕ್ಕಳಾಗಿಂದ ಅಗ್ದಿ ಗಾದಿ ಬೆಡ್ಶೀಟ್ ಹಾಕ್ಕೊಂಡು ದಿಂಬಿ ಗಿಂಬಿ ಇಟ್ಕೊಂಡು ಈ ಸದ್ಯ ಮಕ್ಕೊಂಡಿದ್ದು ಆಕಾರ ನೋಡಿ ತಿರುಪತಿ ತಿಮ್ಮಪ್ಪ ಮಕ್ಕೊಂಡಂಗೆ ಮಕ್ಕೊಂಡಿರ್ತಾನೆ. ಏನ್ರಿ, ನಿದ್ದಗಣ್ಣಾಗ ಉಳ್ಕೋತ ಹೋಗಿ ಎಮ್ಮಿ ಕಾಲಾಗಿ ಹೇಳ್ತಾನೆ. ಏನ್ರಿ, ಒಂದು ಮೈ ಒಟ್ಟು ಮುರಿಯೋದು ಉಳ್ಕೋತ ಹೋಗೋ ನೋಡ್ರಿ. ಇಲ್ಲಿ ನೀವು ಏಸು ಬೆಳಗನೆ ತಿರುಗಡೆ ಬಂದು ಮಕ್ಕಳು ಏಸೋ ಮಂದಿ ಬೆಳ್ಳಗನ ಬಡಬಡಿಸ್ತಾವ. ಹಗಲತ್ತು ಏನು ಮಾಡಿರ್ತಾನ, ರಾತ್ರಿ ಅದು ಮಾತಾಡ್ತಾನೆ. ಹಗಲತ್ತು ಎಮ್ಮಿ ಕಾಯ್ದಿದ್ದಂದ್ರೆ ರಾತ್ರಿ ಬೆಳಗನ ಎಮ್ಮಿನೇ ಕಾಯೋದು. ಅವ ಬೆಳಗನ ಅದನ್ನೇ ಎಷ್ಟೋ ಅಂದ ಮತ್ತೆ ನಿದ್ದಿಗಣಗ ಬಡಬಡಿಸೋದ್ರ ಮೇಲೆ ಎಷ್ಟೋ ಕೇಸ್ಗಳು ಹಿಡಿದ್ರು ಪೊಲೀಸರು. ಹಿಡಿದ್ರಿಲ್ಲ? ಬಡಬಡಿಸೋವಿವ ಉಳ್ಳವಿವ ತಿರುಗಾಡಿ ಬಂದು ಮಕ್ಕಳದು ನೋಡ್ರಿ. ರಾತ್ರಿ ಸುಮ್ಸುನೆ ಅಂತ ತಿಂದಾಗ ಮಾಡ್ತಿರ್ತಾರೆ. ಒಂದೊಂದು ಮಾಡ್ತಿರ್ತಾವಲ್ಲ, ಚಲೋ ತಿಂದಾಗ ಮಾಡ್ತಾರೆ.